Hello students. So in the previous video I explained you about the decision approach, so which is the part of unit 2 under the modern approaches. Yes, so today we are moving to the next approach, third one, that is behavioral approach. Okay, so behavioral approach, it is also called behavioral accounting. So your topic ನಾವು ಅವಾಗೆ ಡಿಸ್ಕಸ್ ಮಾಡಲಿರ್ತೀವಿ ಫೆಬ್ರವರಿ ಒಳಗೆ. So before lockdown, so due to the lockdown I couldn't able to complete this topic. So after the completion of now your total syllabus, the leftover topic I am taking now. Okay, so behavioral approach, what is this behavioral approach? See here, behavior is nothing but what? ಸೊ ಒಬ್ಬ ಮನುಷ್ಯ ಯಾವ ರೀತಿಯ ರಿಯಾಕ್ಷನ್ಸ್ ಕೊಡ್ತಾನೆ, ಯಾವ ರೀತಿಯ ಒಂದು ನಡವಳಿಕೆ ಇರ್ತದೆ, ಅದಕ್ಕೆ ನಾವೇನು ಹೇಳ್ತೀವಿ ಬಿಹೇವಿಯರ್ ಅಂತ ಹೇಳಿ. ಹೌದಿಲ್ರಿ, ಸಿಂಪಲ್ ಆಗಿ ಹೇಳ್ಬೇಕು ಕನ್ನಡನಾಗ ಅಂದ್ರೆ ನಡವಳಿಕೆ ಅಂತ ಹೇಳ್ಬೋದು. ಅವ್ರದ್ದು ಯಾವ ರೀತಿ ಅವ್ರದ್ದು ಹಾವಭಾವ ಇರ್ತದೆ, ಅಥವಾ ಅವ್ರು ಯಾವ ರೀತಿ ಥಿಂಕಿಂಗ್ ಮಾಡ್ತಾರೆ, ಯಾವ ಥರ ಅವ್ರ ಥಿಂಕಿಂಗ್ ವೇ ಅದ ರೀ. ಸೊ ಅದಕ್ಕೆಲ್ಲ ಏನು ಹೇಳ್ತೀವಿ, ಅವ್ರ ಬಿಹೇವಿಯರ್ ಒಳಗೆ ತೋರಿಸ್ತದೆ, ಅದಕ್ಕೆ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಹಿಯರ್ ಆಲ್ಸೋ ದಿಸ್ ಬಿಹೇವಿಯರಲ್ ಅಪ್ರೋಚ್ ಇಸ್ ರಿಲೇಟೆಡ್ ಟು ದ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸಿ ಒನ್ ಥಿಂಗ್ ಐ ವಾಂಟ್ ಟು ಮೇಕ್ ಯು ಕ್ಲಿಯರ್ that the modern approach is totally concerned about the users of accounting information. ಸೊ ಯಾರು ಅಕೌಂಟಿಂಗ್ ಇನ್ಫಾರ್ಮೇಷನ್ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದೆ ಅದ ರೀ ಮಾಡರ್ನ್ ಅಪ್ರೋಚಸ್. ನೀವು ಇವೆಂಟ್ ಅಪ್ರೋಚ್ ಹಿಡ್ಕೊಂಡು ನೋಡ್ಬೋದು. ನೀವು ಇವೆಂಟ್ ಆಯಿತು, ಡಿಸಿಷನ್ ಆಯಿತು, ಬಿಹೇವಿಯರಲ್ ಆಯಿತು, ಇನ್ನೊಂದು ಬರ್ತದೆ ಪ್ರೊಡಕ್ಟ್ ಅಂತ ಹೇಳೋದು, ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಂತ. ಸೊ ಬಿಹೇವಿಯರಲ್ ಅಪ್ರೋಚ್ ಇದ್ರ ಬಗ್ಗೆ ಹೇಳತ್ತಂದ್ರೆ ಹೌ ದ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್ ಬಿಹೇವ್ ಟುವರ್ಡ್ಸ್ that accounting information and what are their needs and requirement. Okay, so let us see this. See, in this approach the behavior of users of financial information is an important consideration of an accounting technique. So for drawing any kind of accounting theory, this behavior is very very important. ಅದಕ್ಕೆ ಇದನ್ನು behavioral approach ಅಂತ ಹೇಳೋದು. Okay, so in this approach the behavior of users of financial information, so ಯಾರು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಯೂಸ್ ಮಾಡ್ತಾರಲ್ಲ ಅವ್ರದ್ದು ಬಿಹೇವಿಯರ್ ನಾವು ಭಾಳ ಕನ್ಸಿಡರ್ ಮಾಡ್ತೀವಿ, ಅಂದರೆ ಭಾಳ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಂದರೆ ರೀ, ಅವ್ರಿಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು, ಅವರಿಗೆ ಕಂಪನಿ ಪರ್ಫಾರ್ಮೆನ್ಸ್ ಹೆಂಗಿರಬೇಕು, ಸೊ ಅವ್ರದ್ದು ನೀಡ್ ರಿಕ್ವೈರ್ಮೆಂಟ್ ಏನು, ಸೊ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ here this is very important. Second is points, have a look on second point. The behavior accounting involved the application of behavior science of accounting. Okay, so behavioral science ಅಂತ ಹೇಳಿ ಒಂದು ಕಾನ್ಸೆಪ್ಟೇ ಇದೆ ರೀ. ಅಂದ್ರೆ ಅದು ಸ್ಟಡಿ, ಅದು ಸೈನ್ಸ್ ಒಳಗೊಂದು ಕಾನ್ಸೆಪ್ಟ್ ಅದು. ಸೊ ಇಟ್ಸ್ ಅ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಸೊ ಹ್ಯೂಮನ್ ಬಿಹೇವಿಯರ್ ಯಾವ ಥರ, ಅವ್ರ ನೇಚರ್ ಹೆಂಗೆ, ಟೋಟಲ್ ಅವ್ರ ಟೆಂಡೆನ್ಸಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ, ಹೆಂಗೆ ಚೇಂಜಸ್ ಆಗ್ತಿರ್ತಾವೆ. or there are various other factors which are influencing the physical factor, psychological factor, various factors influences on the human thinking capacity. Yes, so here also in behavioral accounting this concept will be adopted. So behavior science of accounting. See, third point, it's viewed that accounting is a behavioral science. That is nothing but accounting is action oriented. Its purpose is to influence actioner is the behavior. So influence the actioner. So actioner ಅಂದರೆ ಏನು ವರ್ಕ್ ಮಾಡಿರ್ತಾರೆ ಅಥವಾ ಯಾರೇನು ಇರ್ತಾರಲ್ಲ ಅವ್ರದ್ದು ಬಿಹೇವಿಯರ್ ಹೆಂಗದ ಅಂಥೇಳಿ ಸ್ಟಡಿ ಮಾಡೋದು. ಅದಕ್ಕೆ ಇದನ್ನು ಹೇಳ್ತಾರೆ ಬಿಹೇವಿಯರಲ್ ಸೈನ್ಸ್ ಅಂತ ಹೇಳ್ತಾರೆ. ಸೊ ಬಿಹೇವಿಯರಲ್ ಸೈನ್ಸನ್ನು ಇಲ್ಲಿ ಸ್ಟಡಿ ಮಾಡೋದಕ್ಕೆ ಬಿಹೇವಿಯರಲ್ ಅಕೌಂಟಿಂಗ್ ಅಂತ ತೊಗೊಂಡದ್ರಿ. See, third point, it's viewed that accounting is a behavioral science. ಸೊ ಅಕೌಂಟಿಂಗ್ ಅಂದರೆ ಏನು ಹೇಳಾರಿಲ್ಲ ಬಿಹೇವಿಯರ್ ಒಳಗೆ ಅಂದ್ರೆ ಇಟ್ಸ್ ಅ ಸ್ಟಡಿ ಅಬೌಟ್ ಬಿಹೇವಿಯರಲ್ ಸೈನ್ಸ್. ದಟ್ ಈಸ್ ನಥಿಂಗ್ ಬಟ್ ಅಕೌಂಟಿಂಗ್ ಈಸ್ ಆ್ಯಕ್ಷನ್ ಓರಿಯೆಂಟೆಡ್. ಅಕೌಂಟಿಂಗ್ ಆ್ಯಕ್ಟಿವಿಟಿ is considered as what? Action oriented. Its purpose is to influence actioner is the behavior. ಸೊ ಆ್ಯಕ್ಷನರ್ ಇನ್ ದ ಬಿಹೇವಿಯರ್ ಇಸ್ ನಥಿಂಗ್ ಬಟ್, ಸೊ ಯಾರ ಬಿಹೇವಿಯರ್ ಹೆಂಗದ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಬಗ್ಗೆ ಏನು ಹೇಳ್ತಾರೆ, ಆ್ಯಕ್ಷನರ್ ಅಂತ ಹೇಳ್ತಾರೆ. ಸೊ ಆ್ಯಕ್ಷನರ್ ಇನ್ ದ ಬಿಹೇವಿಯರ್. ಸೊ ಪಾರ್ಟೀಸ್ ಹೂ ಆರ್ ಆ್ಯಕ್ಟಿಂಗ್, ಸೊ ಹೌಸ್ ದೇರ್ ಆ್ಯಕ್ಷನ್, ಹೌಸ್ ದೇರ್ ಹೌ ದೇರ್ ಬಿಹೇವಿಯರ್, ಸೊ ಯಾವ ರೀತಿ ನಡವಳಿಕೆ ಅದ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಿಹೇವಿಯರಲ್ ಅಕೌಂಟಿಂಗ್ ಅಂತಲೂ ಹೇಳ್ತಾರೆ. ಓಕೆ, next is the basic objective of behavioral accounting is to explain and predict human behavior in all possible accounting contexts.
ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ದಿಸ್ ಬಿಹೇವಿಯರಲ್ ಅಕೌಂಟಿಂಗ್ ಈಸ್ ವಾಟ್. ಇಷ್ಟೆಲ್ಲ ನಾನು ಹೇಳ್ತೀನಿ ಬಿಹೇವಿಯರಲ್ ಅಪ್ರೋಚ್ ಬಗ್ಗೆ. ಸೊ ಬಿಹೇವಿಯರಲ್ ಅಕೌಂಟಿಂಗ್ದು ಮೇನ್ ಅಬ್ಜೆಕ್ಟಿವ್ ಏನದ, ಸೊ ಇಟ್ಸ್ ಮೇನ್ ಅಬ್ಜೆಕ್ಟಿವ್ ಈಸ್ ದ್ಯಾಟ್ ಟು ಎಕ್ಸ್ಪ್ಲೇನ್ ಆ್ಯಂಡ್ ಪ್ರಿಡಿಕ್ಟ್ ದ ಹ್ಯೂಮನ್ ಬಿಹೇವಿಯರ್. ಟು ಎಕ್ಸ್ಪ್ಲೇನ್ ಆ್ಯಂಡ್ ಪ್ರಿಡಿಕ್ಟ್ ಅಂದ್ರೆ ಮುಂದಾಗೋದನ್ನು ಈಗಿಂದೆ ಅಂದಾಜು ಮಾಡೋದು. ಅದಕ್ಕೇನು ಹೇಳ್ತಾರೆ, ಪ್ರಿಡಿಕ್ಟ್ ಅಂತೇಳಿ, ಪ್ರಿಡಿಕ್ಷನ್ಸ್ ಅಂತ ಹೇಳ್ತಾರೆ ನೋಡ್ರಿ. ಮುಂದಾಗುವವುಗಳನ್ನು ಹೇಳೋದು, ಖಚಿತವಾಗಿ ಹಾಗೆ ಆಗ್ತದಂತಲ್ಲ, ಬಟ್ ಅದನ್ನು ಊಹೆ ಮಾಡೋದು, ಈ ಥರ ಆಗಬಹುದು, ಹಿಂಗಾಗ್ತದೆ ಅಂಥೇಳಿ ಪ್ರಿಡಿಕ್ಷನ್ ಮಾಡೋದು. ಅದಕ್ಕೇನು ಹೇಳ್ತಾರೆ, ಪ್ರಿಡಿಕ್ಟ್ ಅಂತ ಹೇಳಿ. ಸೊ ಹಿಯರ್ ಬಿಹೇವಿಯರಲ್ ಅಕೌಂಟಿಂಗ್ ಈಸ್ ಅಬೌಟ್ ವಾಟ್, ದ ಎಕ್ಸ್ಪ್ಲೇನ್ ಆ್ಯಂಡ್ predict the human behavior in all possible accounting contexts. That means what, in accounting surrounding there are various parties are there, like creditors, the bankers, the investors. So what is their behavior related to the company? ಅವರು ಕಂಪನಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರದ್ದು ಬಿಹೇವಿಯರ್ ಯಾವ ರೀತಿ ಅದ. ಇದು ಒಂದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಅದ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವ್ರದ್ದು ಏನು ಬಿಹೇವಿಯರ್, ಅವ್ರ ಕಂಪನಿ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಬ್ಯಾಂಕರ್ ನೀವು ವಿಚಾರ ಮಾಡಿ, ಬ್ಯಾಂಕರ್ ಅಂದ್ರೆ ನಾವು ಏನು ಅವ್ನು ಹೆಂಗೆ ಬಿಹೇವಿಯರ್ ಇರ್ತದೆ ಅಂದ್ರೆ, ಕಂಪನಿ ಪರ್ಫಾರ್ಮೆನ್ಸ್ ಯಾವಾಗಲೂ ಚಲೋ ಆಗಿರಬೇಕು. ಯಾಕಂದ್ರೆ ಕಂಪನಿಗೆ ಅವ ಸಾಲ ಕೊಟ್ಟಿರ್ತಾನೆ ರೀ. ಓಕೆ, ಸೊ ಬ್ಯಾಂಕರ್ ಏನು ಮಾಡ್ತಾನೆ, ಹೀ ಈಸ್ ಅ ಲೆಂಡರ್ ಆಫ್ ಮನಿ ಟು ದ ಕಂಪನಿ. ಸೊ ವಾಟ್ ಹೀ ಯೂಶ್ವಲಿ ಬಿಹೇವ್ಸ್ ಆ್ಯಂಡ್ ವಾಟ್ ಹೀ ಈಸ್ ಥಿಂಕಿಂಗ್ ಈಸ್ ದ ಕಂಪನಿ ಪರ್ಫಾರ್ಮೆನ್ಸ್ ಶುಡ್ ಗೋ ವೆಲ್, because then only they can make the payment of their debt easily. So bank ಪೇಮೆಂಟ್ಸನ್ನು ಈಸಿಲಿ ಕಂಪನಿ ಮಾಡಬಹುದು ಆನ್ ಟೈಮ್. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಪಾಯಿಂಟ್ ಟುವರ್ಡ್ಸ್ ಬ್ಯಾಂಕ್ ಈಸ್ ವಾಟ್, ಇಫ್ ಕಂಪನಿ ಪರ್ಫಾರ್ಮೆನ್ಸ್ ಈಸ್ ವೆಲ್ ಆ್ಯಂಡ್ ಗುಡ್, ದೆನ್ ದೇ ಕ್ಯಾನ್ ಪ್ರೊವೈಡ್ ಸಮ್ ಮೋರ್ ಫಂಡ್ಸ್ ಟು ದ ಕಂಪನಿ. ಸೊ ಈಗ ಕಂಪ್ನಿದವ್ರು ಪರ್ಫಾರ್ಮೆನ್ಸ್ ಭಾಳ ಚಲೋ ಇತ್ತು, ಬ್ಯಾಂಕರ್ ಇನ್ನೊಂದೇನು ಥಿಂಕ್ ಮಾಡ್ತಾನಂದ್ರೆ, ಇನ್ನೊಂದು ಸ್ವಲ್ಪ ಫಂಡ್ಸ್ ಅವ್ರಿಗೆ ನಾವು ಕೊಡೋಣ, ಇನ್ನೊಂದು ಸ್ವಲ್ಪ ಫಂಡ್ಸ್ ಕೊಟ್ಟರೆ ಏನು ಆಗ್ತದೆ ರೀ, ಇನ್ನು ಒಂದು ಸ್ವಲ್ಪ ಕಂಪನಿ ಮತ್ತು ಪೇಮೆಂಟ್ ಮಾಡಬೇಕು, ಲೋನ್ ಪೇಮೆಂಟ್ ಮಾಡಬೇಕು, ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತದೆ, ಹೌದಲ್ರಿ. ಸೊ ಅವಾಗೇನಾಗ್ತದೆ, ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗ್ತದೆ, ಬ್ಯಾಂಕಿಂಗ್ ಬಿಸ್ನೆಸ್ ಜಾಸ್ತಿ ಆಗ್ತದೆ. ಹಿಂಗೆ ಬ್ಯಾಂಕರ್ ಥಿಂಕ್ ಮಾಡ್ತಾನೆ. ಎಸ್, ಕ್ರೆಡಿಟರ್ ಏನು ಥಿಂಕ್ ಮಾಡ್ತಾನೆ ರೀ, ಆನ್ ಟೈಮ್ ಪೇಮೆಂಟ್ ಫಾರ್ ದ ರಾ ಮೆಟೀರಿಯಲ್ಸ್ ಆನ್ ಟೈಮ್ ಪೇಮೆಂಟ್ ಮಾಡಬೇಕು, ಆ್ಯಂಡ್ ಎಸ್ಟಾಬ್ಲಿಷಿಂಗ್ ದ ಗುಡ್ ರಿಲೇಷನ್ಶಿಪ್ ಆಲ್ವೇಸ್. ಸೊ ಇಫ್ ಕಂಪನಿ ಪರ್ಫಾರ್ಮೆನ್ಸ್ ಇಸ್ ಸಚ್ ಅ ಗುಡ್ thing, then what happens here, they can maintain a healthy relationship. So that's why creditors are also interested in seeing the performance of the company, and their behavior is like this. Behavior ಅಂದ್ರೆ ಮುಂದಾಗೋದನ್ನು ಹೀಗೆ ಹೇಳೋದ್ರಿ ನಾವು. ಸೊ ಹೀಗೆ ಪ್ರತಿಯೊಬ್ಬರದ್ದು ಒಂಥರ ಬಿಹೇವಿಯರ್ ಇರ್ತದೆ, ಅದನ್ನು ಸ್ಟಡಿ ಮಾಡೋದಕ್ಕೆ ಏನು ಹೇಳ್ತಾರೆ, ಬಿಹೇವಿಯರಲ್ ಅಪ್ರೋಚ್ ಅಂತ ಹೇಳಿ. ಓಕೆ, ದ ವೇರಿಯಸ್ ರಿಸರ್ಚ್ ಆರ್ ಕಂಡಕ್ಟೆಡ್ ಫಾರ್ ಇನ್ವಾಲ್ವಿಂಗ್ ಅಬ್ಸರ್ವೇಷನ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್ ಹ್ಯಾಸ್ ಇಟ್ ರಿಲೇಟ್ಸ್ ಟು ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಭಾಳಷ್ಟು ಜನ ಅದನ್ನು ಸ್ಟಡಿ ಮಾಡಿ ನೋಡಿದರು, ಯಾರ್ಯಾರ ಬಿಹೇವಿಯರ್ ಹೆಂಗಿರ್ತದೆ ಅಂಥೇಳಿ. ಸೊ ಈಗ ಇನ್ವೆಸ್ಟರ್ಸ್ ಬಿಹೇವಿಯರ್ ಹೆಂಗಿರ್ತದೆ ರೀ, ನಮ್ಮ ಕಂಪ್ನಿ ಯಾವಾಗಲೂ ಚಲೋ ಹೊತ್ನಾಗ ಪ್ರಾಫಿಟ್ ಮಾಡಬೇಕು, ಅವ್ರು ಚಲೋ ಪ್ರಾಫಿಟ್ ಮಾಡಿದ್ರೆ ನಮಗೆ ಚಲೋ ಡಿವಿಡೆಂಡ್ ಬರ್ತದೆ, ಹೌದಲ್ಲ ರೀ. ಕಂಪ್ನಿ ಚಲೋ ಪ್ರಾಫಿಟಿಗೆ ನಾನು ಕಂಪ್ನಿಯೊಳಗೆ ನಾನು ಇನ್ವೆಸ್ಟ್ ಮಾಡೀನಿ, ಇನ್ಫೋಸಿಸ್ ಕಂಪ್ನಿಯೊಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ, ನಾನು 1,00,000 ಹಾಕಿನ ಅಂತ ತಿಳ್ಕೊರಿ, ಶೇರ್ಸ್ ಪರ್ಚೇಸ್ ಮಾಡೀನಿ. ನಾ ಯಾವಾಗಲೂ ಏನು ವಿಚಾರ ಮಾಡ್ತೀನಿ ಅಂದರೆ, ನನ್ನ ಫಂಡ್ಸ್ ಯಾವಾಗಲೂ ಸೇಫ್ ಇರ್ತದೆ, ಅಂದ್ರೆ ಸೇಫ್ ಇರಬೇಕು ಅಂಥೇಳಿ. ಈಗ ಸೇಫ್ ಇರಬೇಕು ಅಥವಾ ಇರ್ತದ ಅಂದ್ಲಿಕ್ಕೆ ಕಾರಣ ಹೆಂಗೆ ರೀ, ಕಂಪನಿ ಪರ್ಫಾರ್ಮೆನ್ಸ್ ಚಲೋ ಹೋಗಬೇಕು. ಕಂಪ್ನಿ ಚಲೋ ಪ್ರಾಫಿಟ್ ಮಾಡ್ತದೆ, ನನಗೆ ಆನ್ ಟೈಮ್ ಡಿವಿಡೆಂಡು ಪೇಮೆಂಟ್ ಮಾಡ್ತಾರೆ, ರೆಗ್ಯುಲರ್ ಡಿವಿಡೆಂಡ್ ಪೇಮೆಂಟ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ಡಿವಿಡೆಂಡ್, ಆ್ಯಂಡ್ ಮೈ ಫಂಡ್ಸ್ ಆರ್ ಆಲ್ಸೋ ಸೇಫ್. ಸೊ ದಿಸ್ ಈಸ್ ಮೈ ಥಿಂಕಿಂಗ್. ಸೊ ನಾನು ಇದನ್ನು ಅಡ್ವಾನ್ಸಾಗಿ ವಿಚಾರ ಮಾಡ್ತೇನೆ. ಸೊ ಹೀಗೆ ಒಬ್ಬೊಬ್ರದ್ದು ಬಿಹೇವಿಯರ್ ಒಂದೊಂದು ಥರ ಇರ್ತದೆ. ಸ್ಟಡಿ ಮಾಡೋದಕ್ಕೆ ಏನು ಹೇಳ್ತಾರೆ, ಬಿಹೇವಿಯರಲ್ ಅಪ್ರೋಚ್ ಅಂತ ಹೇಳಿ. ಓಕೆ, ದಿ ಲಾಸ್ಟ್ ಪಾಯಿಂಟ್. And also this has ordinarily been associated with the term called behavioral accounting research. ಇದಕ್ಕೆ ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಬಿಹೇವಿಯರಲ್ ಅಕೌಂಟಿಂಗ್ ರಿಸರ್ಚ್ ಅಂತಲೂ ಹೇಳ್ತಾರೆ. ಸ್ಟಡಿ ಮಾಡೋದು ಇರ್ತದೆ ರೀ, ಸ್ಟಡಿ ಅಂದರೆ ರಿಸರ್ಚ್ ಮಾಡೋದು. ಸೊ ಈಗ ಇನ್ನೊಬ್ಬರ ಬಿಹೇವಿಯರ್ ಹೆಂಗೆ ಅದಂಥೇಳಿ ಒಬ್ಬೊಬ್ರದ್ದು ಬಗ್ಗೆ ನಾವು ಇನ್ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಸೊ ವಾಟ್ ಕ್ರೈಟರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಬಿಸ್ನೆಸ್, ವಾಟ್ ಅಬೌಟ್ ದ ಇನ್ವೆಸ್ಟರ್ಸ್, what about the company, what about the tax department, what about the government. So like this. So government ಏನು ವಿಚಾರ ಮಾಡ್ತದೆ, ಟ್ಯಾಕ್ಸ್ ಬಗ್ಗೆ ವಿಚಾರ ಮಾಡ್ತದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಇವನ್ ದೇ ವಿಲ್ ಥಿಂಕ್ ಒನ್ ಸ್ಟೆಪ್ more that, so if company performance is well and good, it is helpful for boosting the economy. So country's economy will also boost up, GDP increases, employment opportunity increases. So like this, there are various aspects are going on. ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ.
ಸೊ ಇದಕ್ಕೇನು ಹೇಳ್ತಾರೆ ಬಿಹೇವಿಯರಲ್ ಅಂತೇಳಿ. ಸೊ ಬಿಹೇವಿಯರಲ್ ಅಕೌಂಟಿಂಗ್ ರಿಸರ್ಚ್ ಅಂತ ಇದಕ್ಕೆ ನಾವು ಇನ್ನೊಂದು ರೀತಿಯೊಳಗೆ ಹೇಳ್ಬೋದು ಪಾರ್ ಅಂತೇಳಿ. See, what are the advantages of this approach? See, first one, it has created interest among the professionals and academics. Yes. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಯಾಕಂದ್ರೆ ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಸೊ ಹಾಗಾಗಿ ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅನ್ನಿಸ್ತದೆ ರೀ. ಸೊ ಇಟ್ ಈಸ್ ಗುಡ್ ಅಪ್ರೋಚ್. ನೆಕ್ಸ್ಟ್, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ರಿಸಲ್ಟ್ ಇನ್ ಫ್ಯೂಚರ್. ಎಸ್, ಯಾಕಂದ್ರೆ ಈಗ ಮಂದಿದು ಬಿಹೇವಿಯರ್ ಹೆಂಗೆ ಅದ, ಏನೇನು ಅವ್ರ ಥಿಂಕಿಂಗ್ ಅದ ಅಂತೇಳಿ ನಾವು ಅವ್ರ ಹತ್ರ ಅದ್ರದ್ದು ಫೀಡ್ಬ್ಯಾಕ್ ತೊಗೊಂಡ್ವಿ, ಅವ್ರ ವಿಚಾರನ ತಿಳ್ಕೊಂಡ್ವಿ ಅಂದ್ರೆ ಏನಾಗ್ತದೆ ರೀ, ಮುಂದೆ ಕಂಪನಿ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ. ಸೊ ಫ್ಯೂಚರ್ನಾಗ ಅದ್ರ ಬೆನಿಫಿಟ್ ಜಾಸ್ತಿ ಇರುತ್ತೆ. ಇಫ್ ಇಟ್ ಈಸ್ ನಾಟ್ ಸೋ ವೆಲ್ ಇನ್ ಗುಡ್ ಥಿಂಗ್ ಫಾರ್ ಪ್ರೆಸೆಂಟ್ ಸಿಚುವೇಶನ್, ಬಟ್ ಇಟ್ ಈಸ್ ಗುಡ್ ಫಾರ್ ದ ಫ್ಯೂಚರ್. ಈಗ ಸದ್ಯದ ಒಂದು ಸ್ವಲ್ಪ ವರ್ಕ್ ಲೋಡ್ ಅನ್ನಿಸ್ಬೋದು ರೀ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋದು, ಸ್ಟಡಿ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ಅದೆಲ್ಲ ವ್ಯೂಸ್ ತೊಗೊಂಡ್ಮೇಲೆ ಫ್ಯೂಚರ್ನಾಗ ಕಂಪ್ನಿಗೆ ಚಲೋ ಆಗ್ತದೆ ರೀ. ಸೊ ಅದಕ್ಕೆ ಇದು ಗುಡ್ ಅಪ್ರೋಚ್ ಅಂತ ಹೇಳ್ಬೋದು. ಡಿಸ್ಅಡ್ವಾಂಟೇಜಸ್, ಎಸ್. ಸೊ ಒನ್ ಡಿಸ್ಅಡ್ವಾಂಟೇಜ್ ಇಸ್ ವಾಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಲೆಕ್ಟ್ ದ ಡೇಟಾ. See, collect data for empirical studies and data are normally defective. So empirical studies ಅಂದ್ರೆ ಅದು ಹಿಂದೆ ಆಗಿರೋವಂಥ ವಿಷಯಗಳ ಬಗ್ಗೆ ಅದೆಲ್ಲ ಸ್ಟಡೀಸ್ ಮಾಡಿ ಅವ್ರು ಏನೇನು ಅವ್ರು ಅಂದ್ಕೊಳ್ಳಿಗತ್ತಾರ ಅಂಥೇಳಿ ಅದನ್ನೆಲ್ಲ ಒಂದು ಪ್ರೊಸೆಸ್ ಹಾಕ್ಬೇಕು ರೀ. ರಾ ಡೇಟಾ ಇರ್ತದೆ, ಅದನ್ನೆಲ್ಲ ಒಂದು ಪ್ರೊಸೆಸ್ಡ್ ಫಾರ್ಮಾಗಿ ತೊಗೊಂಡು ಬರಬೇಕು. ಸೊ ಇದೊಂದು ಸ್ವಲ್ಪ ಬರ್ಡನ್ ಅನ್ನಿಸ್ತದೆ, ವರ್ಕ್ ಹೆಕ್ಟಿಕ್ ಅನ್ನಿಸ್ತದೆ. ಓಕೆ, ಸೊ ಹೆಕ್ಟಿಕ್ ಅನ್ನೋಕ್ಕಿಂತ ಬರ್ಡನ್ ಅಂತಲೇ ಹೇಳ್ತೀನಿ ನಾನು ಇದನ್ನು. ಹೆಕ್ಟಿಕ್ ಅಂದ್ರೆ ಭಾಳ ಫಾಸ್ಟ್ ಅನ್ನಿಸ್ತದೆ, ಬರ್ಡನ್ ಅನ್ನೋಕ್ಕಿಂತ ಅವ್ರ ಒಂಥರ ಹೊರೆ ಆದಂಗೆ ಅನ್ನಿಸ್ತದೆ. ಸೊ ಆಬ್ವಿಯಸ್ಲಿ ದುಡ್ಡು ಪೇ ಮಾಡಬೇಕು, ಬಟ್ ಅವರಿಗೆ ಹೆವಿನೂ ಅನಿಸೋ ಚಾನ್ಸಸ್ ಭಾಳ ಇದೆ ಇಲ್ಲಿ. ಹಾಗಾಗಿ ಏನಾಗ್ತದೆ, ಇನ್ನು ವರ್ಗವರಿಗೆ ಒಂಥರ ವರ್ಕ್ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸಿದ ಒಂದು ಡಿಸ್ಅಡ್ವಾಂಟೇಜ್ನೂ ಅದ ಇದು ಒಳಗೆ ಅಂತ ಹೇಳ್ಬೋದು. Another work is what, the management not be eager to spare time for investigation of information. So the management has to take the interest. ಇದೊಂದು ಅಪ್ರೋಚ್ ಅದ ಹೌದು, ಇದರಿಂದ ಅಡ್ವಾಂಟೇಜ್ ಅದ ಹೌದು, ಬಟ್ ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟ್ ತೋರಿಸ್ಬೇಕಲ್ರಿ. ಈಗ ಮ್ಯಾನೇಜ್ಮೆಂಟ್ದವ್ರು ಇಂಟ್ರೆಸ್ಟ್ ತೋರಿಸಿಲ್ಲ, ಕಂಪ್ನಿ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತಂದ್ರೆ ದೆನ್ ದಿಸ್ ವಿಲ್ ಬಿ ನಾಟ್ ಅಡಾಪ್ಟೆಡ್ ಆ್ಯಂಡ್ ಇಟ್ ವಿಲ್ ನಾಟ್ ಕಮ್ ಇನ್ ಟು ದ ಫಾರ್ಮ್. ಸೊ ಇದು ಒಂದು ಕಾರ್ಯರೂಪದಾಗ ಬರಬೇಕು ಅಂದರೆ ಕಂಪನಿ ಇಂಟ್ರೆಸ್ಟ್ ತೊಗೊಂಡು ಅದನ್ನೆಲ್ಲ ಕೆಲಸ ಮಾಡಬೇಕು. Okay, so this is about the behavioral approach, advantages and disadvantages. So I hope you are getting this, and in the coming video, one more video, I will going to explain about the next approach, that is predictive approach. Okay, so until then you see this. If you are having any doubt, so do message me.